ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಖಾತರಿ ಎಂದು ಬದಲಾಯಿಸಿರುವ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ತಕರಾರಿಲ್ಲ. ಬದಲಿಗೆ ಈ ಯೋಜನೆಗೆ ತನ್ನ ಪಾಲು ಹಣ ಶೇಕಡ 40 ನೀಡಬೇಕಲ್ಲ ಎನ್ನುವ ಆತಂಕ ಕಾಡ್ತಾ ಇದೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ, ವಿಬಿಜಿ ರಾಮ್ಜಿ ಯೋಜನೆಯಿಂದ ಜಾರಿಗೆ ತಾರದಿದ್ದಲ್ಲಿ ಕೇಂದ್ರ ಸರ್ಕಾರ ಅನಿವಾರ್ಯವಾಗಿ ಪರ್ಯಾಯ ಚಿಂತನೆ ಮಾಡಬೇಕಾಗುತ್ತೆ. ಜನಪರ ಕಾಳಜಿ ಇದ್ರೆ ಸರ್ಕಾರ ಅನುಷ್ಠಾನಗೊಳಿಸುತ್ತೆ. ತಪ್ಪಿದಲ್ಲಿ 2.5 ವರ್ಷ ಅಧಿಕಾರ ಕಳೆದ ನಂತರ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆಗ ನಾವು ಯೋಜನೆಯನ್ನ ಜಾರಿಗೆ ತರುತ್ತೇವೆ ಎಂದರು. ಈ ಯೋಜನೆ ಪ್ರಾರಂಭವಾದ ನಂತರ ಇಡೀ ದೇಶಾದ್ಯಂತ ಎಲ್ಲ ಕಡೆನೂ ಕೂಡ ಈ ಸುಳ್ಳೆ ಜಾಬ್ ಕಾರ್ಡ್ಗಳನ್ನು ಮಾಡಿದ್ದಾರೆ. ಅದರಿಂದ ದುಡ್ಡು ಹೊಡಿತಾ ಇದ್ದಾರೆ. ಅದು ನಿಜವಾದ ಫಲಾನುಭವಿಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿ ಎಲ್ಲ ಕಡೆನೂ ಒಂದು ರೀತಿಯ ಉಯಿಲೆಡಲಿಕ್ಕೆ ಪ್ರಾರಂಭವಾಯಿತು. ಇದನ್ನು ರೆಕ್ಟಿಫೈ ಮಾಡುವಂತಹ ಒಂದು ಅವಕಾಶವನ್ನು ಕೂಡ ಲೋಕಲ್ ಅಥಾರಿಟೀಸ್ಗೆ ಕೊಟ್ಟರು ಕೂಡ ಅದರಿಂದ ನಾವು ಒಂದು ಫುಲ್ ಪ್ರೂಫ್ ಆದಂತಹ ಒಂದು ಸಿಸ್ಟಮನ್ನು ತರಲಿಕ್ಕೆ ಆಗಲಿಲ್ಲ. ನಮ್ಮ ಸರ್ಕಾರ ಬಂದಾಗಲೂ ಕೂಡ ಇದರ ದುರುಪಯೋಗ ಆಗ್ತಿದೆ. ಎಷ್ಟೋ ಸರಿ ಜಾಬ್ ಕಾರ್ಡ್ಗಳಂತ ಇಶ್ಯೂ ಮಾಡಿದರೆ ಅವ್ರು ಕೆಲಸನೇ ಮಾಡ್ತಿಲ್ಲ, ಆದರೆ ಪೇಮೆಂಟ್ ಹೋಗ್ತಾ ಇದೆ ಅನ್ನೋದಿತ್ತು. ಪ್ರಾರಂಭದಲ್ಲಿ 125 ರೂಪಾಯಿ ಕೊಡೋವಂಥರು ಈಗ 370 ರೂಪಾಯಿನ ನಾವು ಕೊಡ್ತಾ ಇದ್ದೀವಿ. ಹಾಗೆ ಸರ್ಕಾರದ ದುಡ್ಡು ಪೋಲಾಗಬಾರ್ದು, ನಿಜವಾದಂಥ ವ್ಯಕ್ತಿಗೆ ಅದು ತಲುಪಬೇಕು. ಈ ತಲುಪಬೇಕು ಅಂದರೆ ವ್ಯವಸ್ಥೆಯನ್ನು ಬದಲಾಯಿಸಬೇಕು. ಆಮೇಲೆ ಆಗ ಮನ್ರೇಗಾ ಪ್ರಾರಂಭ ಮಾಡಿದಾಗ ಅದರ ಮೂಲ ಉದ್ದೇಶ ಜಾಬನ್ನು ಕೊಡುವಂಥದ್ದು ಅಷ್ಟೇ ಆಗಿತ್ತು. ಆದರೆ ನರೇಂದ್ರ ಮೋದಿಯವರು 10 ವರ್ಷ 11 ವರ್ಷದ ಅನುಭವದ ನಂತರ ಇದು ಜಾಬ್ ಕಾರ್ಡ್ಗಳನ್ನು ಮಾಡಿ ಅದರಲ್ಲಿ ಲೂಫೋಲ್ಸ್ಗಳು ಕೂಡ ಇದೆ. ಈ ಹಿಂದೆ ನಮ್ಮಲ್ಲಿ ಏನು ಅಂತಂದರೆ ಸಾಲ ಮನ್ನಾದ ಒಂದು ಪ್ಯಾಕೇಜ್ ಅಂತೇಳಿ ವಿದರ್ಭ ಪ್ಯಾಕೇಜ್ ಅಂತ ನಮ್ಮ ಕೊಡಗಿಗೂ ಕೂಡ ಬಂದಿತ್ತು. ಅಂದರೆ ಕಾಫಿದು ಪ್ಯಾಕೇಜನ್ನು ಕೊಟ್ಟಾಗ ಅದು ಫಲಾನುಭವಿಗಳು ಸಿಗಲ್ಲ. ಮಹಾರಾಷ್ಟ್ರದಲ್ಲಿ ದೊಡ್ಡ ಸ್ಕ್ಯಾಮೇ ಆಗೋಗ್ಬಿಡ್ತು. ರೈತರ ಹೆಸರಿನಲ್ಲಿ ಬೇರೆಯವರೆಲ್ಲ ಲೂಟಿ ಮಾಡಿದ್ದಿತ್ತು. ಹಾಗಾಗಿ ಇದನ್ನೆಲ್ಲ ಸರಿಪಡಿಸಬೇಕು. ಒಂದು ಫುಲ್ ಪ್ರೂಫ್ ಆಗಿರುವಂತಹ, ಅಂದರೆ ಎಲ್ಲೂ ಕೂಡ ಸೋರಿಕೆಗೆ ಅವಕಾಶ ಇರದಂಥ ಒಂದು ವ್ಯವಸ್ಥೆಯನ್ನು ತರಬೇಕು ಅಂತ ಹೇಳಿ ನರೇಂದ್ರ ಮೋದಿಜಿಯವರ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಈಗ ನಮ್ಮಲ್ಲಿ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದಾಗಲೂ ಕೂಡ ಇದ್ರ ಬಗ್ಗೆ ಅವ್ರಿಗೆ ಭಾಳ ಒಳ್ಳೆಯ ಅನುಭವ ಇರೋದ್ರಿಂದ ಅವರು ಕೂಡ ಮಾತಾಡಿದ್ರು. ಈಗ ನಮ್ಮ ಕೇಂದ್ರ ಸರ್ಕಾರ ವಿಕಸಿತ್ ಭಾರತ್ ಜಿ ರಾಮ್ಜಿ ಅಂತ ಹೇಳ್ಬಿಟ್ಟು ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಇದು ಉದ್ಯೋಗ ಮತ್ತು ಜೀವನೋಪಾಯ ಭರವಸೆ ಮಿಷನ್ ಅಂತ ಹೇಳಿ ಇದು ಗ್ರಾಮೀಣ ಭಾಗಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ತಂದಿದೆ. ಇದನ್ನು ಹೆಸರು ತೆಗೆದಿದ್ದೀರಿ, ಅದು ಇದು ಅಂತೆಲ್ಲ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಆದರೆ ಮೂಲತಃ ಇದರ ಉದ್ದೇಶ ಏನು ಅಂತ ಹೇಳಿದರೆ, ಮ್ಯಾಂಡೇಸನ್ನು 100ರಿಂದ 125 ದಿನಕ್ಕೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾದ ಮೇಲೆ ಇದೇ ಮನ್ರೇಗಾಕ್ಕೆ ಅದರ ಸ್ಕೋಪ್ ಏನಿತ್ತು, ಇದು ಬರೀ ಯಾರಿಗೋ ಒಂದು ಸುಮ್ಮನೆ ಜಾಬ್ ಕಾರ್ಡ್ ಹೊಡೆದು ಅಲ್ಲೋಗಿ ಕೆರೆ ಹೂಳೆತ್ತೀವಿ ಅಂತೇಳಿ ಹೇಳಿದ್ರು, ಒಂದಷ್ಟು ಮಣ್ಣು ತೆಗೆಯೋದು ಅಲ್ಲಿ ಹಾಕೋದು, ಇದಕ್ಕೆ ಸೀಮಿತ ಆಗಬಾರ್ದು ಅಂತೇಳಿ 266 ಕಾಮಗಾರಿಗಳನ್ನು ಇದ್ರ ವ್ಯಾಪ್ತಿ ಅಡಿ ತಂದು ಇದರೊಳಗಡೆ ಅಸೆಟ್ ಕ್ರಿಯೇಷನ್ ಇದ್ರದ್ದು ಉದ್ದೇಶ. ಇವಾಗ ಇದು ವಿಬಿಜಿ ರಾಮ್ಜಿ ಏನಿದೆಯಲ್ಲ, ಇದ್ರ ಮೂಲ ಉದ್ದೇಶ ಅಸೆಟ್ ಕ್ರಿಯೇಷನ್ ಆಗಿದೆ. ಇದು ನಮಗೆ ಇದರೊಳಗಡೆ ಒಂದು ಸ್ವತ್ತಾಗಿ ಅದು ಪರಿವರ್ತನೆ ಆಗಬೇಕು. ಈಗ ನಮ್ಮಲ್ಲಿ ಬದುಗಳ ನಿರ್ಮಾಣಕ್ಕೂ ಅವಕಾಶ ಇತ್ತು, ಕೆಳಗಡೆ ಹೂಳೆತ್ತೋದಕ್ಕೂ ಅವಕಾಶಗಳಿತ್ತು. ಅದೇ ರೀತಿಯಲ್ಲಿ ಕೃಷಿ ಇಲಾಖೆಯಲ್ಲಿ ಹೋಗಿ ಈಗ GI ಇರುವಂಥ ಬೇಸ್ಡ್ ಯಾವ್ಯಾವುದು ಕ್ರಾಪ್ಗಳಿತ್ತು, ಆ ಕ್ರಾಪ್ಗಳಿಗೂ ಕೂಡ ಮನ್ರೇಗಾದಲ್ಲಿ ನಾವು ಅವರಿಗೆ ಸಬ್ಸಿಡಿ ಕೊಡುವಂಥದ್ದು. ಅಂದರೆ GI 9 ಅಂತೇಳಿ ಒಂದು ಬಾಳೆ ಎಲ್ಲ ಬರುತ್ತೆ, ನಿಮಗೆ G9 ಅಂತ ಬಾಳೆ ಬರುತ್ತಲ್ಲ, ಅದಿರ್ಬೋದು, ಕೆಲವು ಟರ್ಮರಿಕ್ ಅದಿರ್ಬೋದು. ಇದಕ್ಕೆಲ್ಲದೂ ಕೂಡ ಕೃಷಿ ಇಲಾಖೆಗೂ ಕೂಡ ನಾವು ಅದರಿಂದ ಅವಕಾಶವನ್ನು ಮಾಡಿಕೊಡ್ತಾ ಇದ್ದು. ಆದರೆ ಅಸೆಟ್ ಕ್ರಿಯೇಷನ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ 266 ಕಾಮಗಾರಿಗಳು ಈಗ ಹೊಸ ನೋಟಿಫಿಕೇಶನ್ ಬರುತ್ತೆ. ಅದರಲ್ಲಿ ಎಷ್ಟು ಕಾಮಗಾರಿನ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ, ಸ್ಕೋಪನ್ನು ಜಾಸ್ತಿ ಮಾಡ್ಬೋದು. ನಮ್ಮ ಸರ್ಕಾರ ಏನು ಮಾಡಿದೆ ಅಂತಂದರೆ, ರಾಜ್ಯ ಸರ್ಕಾರಕ್ಕೆ ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ, ಅಂದರೆ ಒಂದು ಕಡೆ ಇರುವಂಥ ಏನು ಸಮಸ್ಯೆಗಳು ಅಥವಾ ಅಗತ್ಯತೆಗಳು ಇನ್ನೊಂದು ರಾಜ್ಯದಲ್ಲಿ ಇರಲ್ಲ, ಇನ್ನೊಂದು ಏರಿಯಾದಲ್ಲೂ ಇರಲ್ಲ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಹಕ್ಕನ್ನು ಅವಕಾಶವನ್ನು ಕೊಟ್ಟು ನಾವು ಇಷ್ಟು ಕೆಲಸವನ್ನು ಲಿಸ್ಟ್ ಮಾಡಿದ್ದೀವಿ, ಆದರೆ ನಿಮಗೆ ಯಾವ ಕೆಲಸ ಬೇಕಾದ್ರೂ ತೊಗೊಳ್ಳಿ, ನಿಮ್ಮ ಪ್ರಿಯಾರಿಟಿ ಅಂದರೆ ನಿಮಗೆ ಆದ್ಯತೆಯನ್ನು ಯಾವ ಕ್ಷೇತ್ರಕ್ಕೆ ಬೇಕಾದ್ರೂ ನೀವು ಕೊಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಅದನ್ನು ಮಾಡಿದ್ದಾರೆ. ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಮಾಜಿ ಶಾಸಕರಾದ KG ಬೋಪಯ್ಯ, MP ಅಪ್ಪಚ್ಚು ರಂಜನ್, ವಿಧಾನ ಪರಿಷತ್ನ ಮಾಜಿ ಸದಸ್ಯ MP ಸುನಿಲ್ ಸುಬ್ರಹ್ಮಣಿ,
ಹಾಗೂ ಪಕ್ಷದ ಪ್ರಧಾನ ಕಾರ್ಯದರ್ಶಿ ತಳೂರು ಕಿಶೋರ್ ಕುಮಾರ್ ಪಾಲ್ಗೊಂಡಿದ್ದರು.